ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತೊಂದು ಸಿಂಪಲ್ ಆಗಿ ಬಾರ್ಡರ್ ಡಿಸೈನ್ ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲೋ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ಸಿಂಪಲ್ ಡಿಸೈನು, ತುಂಬ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಇದು ಒಂದು ಬನಾರಸ್ ಸೀರೆ, ಆಲ್ರೆಡಿ ರೆಡಿಮೇಡ್ ಕುಚ್ಚು ಈ ರೀತಿ ಬಂದಿದೆ. ಸೊ ಕಸ್ಟಮರ್ ಬಂದು ಇದನ್ನು ತೆಗೆದುಬಿಟ್ಟು ಸಿಂಪಲ್ ಆಗಿ ಒಂದು ಬಾರ್ಡರ್ ಡಿಸೈನ್ನ ಹಾಕಿ ಕೊಡಿ ಅಂತ ಕೇಳ್ತಾರೆ. ಇವತ್ತು ಕೂಡ ಸಾಫ್ಟ್ ಆಗಿರುವಂಥ ಬನಾರಸ್ ಸೀರೆಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಈಚೀಚೆಗೆ ಕುಚ್ಚು ಬೇಡ ಅಂತಲೇ ಅಂತ ಇದ್ದಾರೆ. ಸೊ ಇವತ್ತು ಕೂಡ ಕೆಲವೊಂದು ಸೀರೆಗಳಿಗೆ ಕುಚ್ಚು ಹೇಳಿದ್ದಾರೆ, ಕೆಲವೊಂದು ಸೀರೆ ಕುಚ್ಚು ಬೇಡ ಅಂತ ಹೇಳಿದ್ದಾರೆ. ಸೊ ಈ ಸೀರೆಗೆ ಕುಚ್ಚನ್ನ ಹಾಕ್ತಾ ಇಲ್ಲ, ಹಾಗೆ ಬಾರ್ಡರ್ ಥರ ಡಿಸೈನ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನೋಡಿ ನೀಡಲ್ ನಂಬರ್ ಬಂದು ನೋಡಿ 8 ತೊಗೊಂಡಿದ್ದೀನಿ. 8, 9 ನಾನು ತೊಗೊಳ್ಳುವಂಥ ರೆಗ್ಯುಲರ್ ನೀಡಲ್ ನಂಬರು. ನೀವು 8 ತೊಗೋಬೋದು, 9 ತೊಗೋಬೋದು, 10 ತೊಗೋಬೋದು, 11 ಕೂಡ ನೀವು ತೊಗೋಬೋದು. ಇದಕ್ಕೆ ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೀಡಲ್ ಹಾಕಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸತಿ ಲಾಕನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊತೀನಿ. 3 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತೊಗೊಳ್ದೆ, ಹಾಗೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತಂದು ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಹಾಕಿದ ತಕ್ಷಣ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಟ್ಟದಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವುದೇ ಒಂದು ಜಿಜೆಕ್ ಮಾಡಿಲ್ಲ. ಇದು ರೆಡಿಮೇಡ್ ಆಗಿ ಆಲ್ರೆಡಿ ಅವರೇ ಟಸಲ್ಸ್ ಹಾಕಿರೋದ್ರಿಂದ ಈ ರೀತಿ ಟಿಚ್ ಅನ್ನೋದು ಬಂದಿರುತ್ತೆ, ಹೊಲಿಗೆ ಹಾಕಿರ್ತಾರೆ ಬಾರ್ಡರ್ ಸೀರೆಗೆ. ಹಂಗಾಗಿ ನಾನೇನು ಇದಕ್ಕೆ ಜಿಜೆಕ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಸೀರೆ ಕೂಡ ಲೈಟ್ ವೆಯ್ಟ್ ಆಗಿದೆ. ಆರಾಮಾಗಿ ನೀಡಲ್ನ ಹಾಕಿ ವರ್ಕ್ನ ಮಾಡ್ಕೋಬೋದು ಈ ಥರ ಲೈಟ್ ವೆಯ್ಟ್ ಇರೋಂಥ ಸೀರೆಗೆ. ಹಾಗಾಗಿ ನಾನು ಇದಕ್ಕೆ ವರ್ಕ್ ಮಾಡಿಸಿಲ್ಲ, ಹಾಗೆ ಅದಕ್ಕೆ ವರ್ಕ್ ಅನ್ನೋದು ಮಾಡ್ತಾ ಅಂದರೆ ಪಿಕೋ ಮಾಡಿಸಿದೆ, ಹಾಗೆಯೇ ನಾನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 3 ಚೈನ ಹಾಕ್ತಾ ಇದ್ದೀನಿ. 3 ಚೈನ ಹಾಕಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ 1 ಚೈನ ಹಾಕ್ಕೋಬೇಕು. 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಮತ್ತೆ ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಬಂದು ನೋಡಿ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ನೋಡಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಇದೇನು ಕಲರ್ ಹೋಗುತ್ತೆ ಅನ್ನೋ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಈ ಥರ ಬೀಡ್ಸ್ಗಳನ್ನ ನೀವು ತೊಗೊಳ್ಬೋದು. ಸೊ ಈಗ 4 ಪಿಕೋಟ್ ಹಾಕಿದ ಮೇಲೆ ಅಂದರೆ 4 ಕಂಬಕ್ಕೆ 4 ಪಿಕೋಟ್ನ ಹಾಕಿದ್ದೀನಿ. ಈಗ 1 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ 1 ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಒಂದು ಪಿಕೋನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಸೇಮ್ ಮತ್ತೆ 3 ಚೈನ ವರ್ಕ್ ಮಾಡ್ತಾ ಇದ್ದೀನಿ. 3 ಚೈನ ಹಾಕ್ಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾರೆ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ ಅಲ್ವಾ, ಸ್ವಲ್ಪ ಬಿಗ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಮಾಲ್ ಬೀಡ್ಸ್ ಕೂಡ ತೊಗೋಬೋದು. ಸೊ ಈ ಥರ ಬೀಡ್ ತೊಗೊಂಡ್ಮೇಲೆ ಇಲ್ಲಿ ಬೀಡ್ ಲಾಕ್ ಹಾಕೋದು ಬೇಡ, ಹಾಗೆ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತೆ 3 ಚೈನ್ ಹಾಕಿದ ಮೇಲೆ ಇದರೊಳಗಡೆ ಲಾಕ್, ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಮತ್ತೆ ಆ ಪಾಯಿಂಟಿಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಪಿಕೋನ ಹಾಕ್ಕೋಬೇಕು. ಪಿಕೋ ಹಾಕಿದ ತಕ್ಷಣ 1 ಚೈನ ಮಾಡ್ಕೋಬೇಕು. 1 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಂಡು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್, ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊ. ನಿಮಗೆ ಬೇಕಿದ್ರೆ ಡಬಲ್ ಕಲರ್ಲೇ ಬೇಕು ಅಂದರೆ 2 ಸ್ಟೆಪ್ಪಲ್ಲಿ ಕೂಡ ಈ ಡಿಸೈನ್ ವರ್ಕ್ನ ಮಾಡ್ಕೋಬೋದು ನೀವು. ಮತ್ತು 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು
ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತು ಇದರೊಳಗಡೆ ಲಾಕ್. ಮತ್ತು ಪಿಕೋ ಹಾಕಿದ ಮೇಲೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ಮತ್ತು ಇದೇ ರೀತಿ ವರ್ಕ್ ಅನ್ನೋದು ಸ್ಯಾರಿ ಫುಲ್ಲಾಗಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮಣಿ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಣಿನ ಹಾಕ್ಕೋಬೋದು, ಹೈಲೈಟಾಗಿ ಕಾಣಿಸೋಂಗೆ. ಇಲ್ಲ ನಮಗೆ ಮಣಿ ಸ್ವಲ್ಪ ಕಡಿಮೆ ಬೇಕು ಅಂತ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶೆ ಅಂದರೆ ಸ್ಟಾರ್ಟಿಂಗ್ 1 2 3 4 5 ಡಬಲ್ ಕ್ರೋಶೆ ಕಂಬಕ್ಕೂ 5 ಪಿಕೋಟ್ನ ಹಾಕಿಬಿಟ್ಟು ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ 6 ವರ್ಕ್ ಮಾಡಿದ್ದೀನಿ. ಈಗ ಇನ್ನೂ ಒಂದೆರಡು ಮಾಡ್ಕೊಂಡ್ಬಿಟ್ಟು ಗ್ಯಾಪ್ ಅನ್ನೋದು ಕೊಡ್ತೀನಿ ನಾನಿಲ್ಲಿ ಬೀಡ್ಸಿಗೆ. ಇಲ್ಲ ನಮಗೆ ಬೀಡ್ಸ್ ಜಾಸ್ತಿ ಬೇಕು ಅಂತಂದರೆ ಕಡಿಮೆದು ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ನಮಗೆ ಹಾಗೆ ಬೇಕು ಅಂತಂದರೆ ಥ್ರೆಡಲ್ಲೇ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಇದೇ ವರ್ಕನ್ನ ನೀವು ಬ್ಲೌಸ್ಗೂ ಕೂಡ ಮಾಡ್ಕೋಬೋದು. 2 ಸೀರೆ ಎರಡಕ್ಕೂ ಮ್ಯಾಚಿಂಗ್ ಮಾಡ್ಕೋಬೋದು ನೀವು, ಬ್ಲೌಸ್ಗೂ ಮತ್ತು ಪಲ್ಲುಗೂ. ಮತ್ತು ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಈಗ ನೋಡಿ 1 2 3 4 5 6 7 ಹಾಕಿದ್ದೀನಲ್ವ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಹಾಕಿದ್ದೀನಿ. ಇಲ್ಲೇನು 7 ಗ್ಯಾಪ್ ಕೊಟ್ಬಿಟ್ಟು ಈಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಡ್ಬಿಟ್ಟು ಮಾಡಿ ಇದನ್ನು ಲಾಕ್ ಹಾಕ್ತೇನೆ. ಹಾಗೆ ಮತ್ತೆ ನಿಂಡ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ಈಗ ಇಲ್ಲೇನು 7 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ಪಿಕೋಳನ್ನ ಹಾಕಿದ್ದೀವಲ್ವ, ಈಗ ಕೂಡ ಅಷ್ಟೇ 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಪ್ರತಿಯೊಂದಕ್ಕೂ ಪಿಕೋಟ್ನ ಹಾಕ್ಕೊಂಡು ಈ ಒಂದು ಗ್ಯಾಪಿಗೆ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಸ್ಯಾರಿ ಕಂಪ್ಲೀಟಾಗಿ ಇದೇ ಒಂದು ಕೌಂಟಲ್ಲಿ ನೀವು ವರ್ಕನ್ನ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ 1 ಚೈನ್, ಮತ್ತು ನೀಡಲ್ ಮೇಲೆ ದಾರ, ಮತ್ತು ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್. ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಹೊಸಬ್ರಿಗಂತೂ ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ನೀವು ಹಾಕ್ಕೊಂಡು ಹೋಗಿ, ಬೇಗನೆ ಮುಗಿದೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ವೋ ಆರಾಮಾಗಿ ಡಿಸೈನ್ ಅನಿಸುತ್ತೆ, ಟ್ರೈ ಮಾಡಿ. ಕಂಪ್ಲೀಟಾಗಿ ಹಾಕಿಬಿಟ್ಟು ಸ್ಯಾರಿ ಫುಲ್ಲು ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಲುಕ್ ಬಂದು ಈ ಥರ ಬರುತ್ತೆ. ಒಂದು ರೀತಿ ಕಾಂಟ್ರಾಸ್ಟ್ ಕಲರಲ್ಲಿ ಈ ರೀತಿ ಒಂದು ಲೈನು ಹೈಲೈಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಿಂಪಲ್ಲಾಗಿ ಕುಚ್ಚು ಬೇಡ ಅಂತ ಇಷ್ಟ ಆಗಿದ್ರೆ ಸೊ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಕುಚ್ಚು ಬದಲು ಬೀಡ್ಸ್ ಹೈಲೈಟ್ ಆಗಿ ಕಾಣಿಸುತ್ತೆ. ಇಲ್ಲ ಇದು ಹಾಕಿದ ಮೇಲೆ ಕುಚ್ಚು ನಮಗೆ ಬೇಕು ಅಂತ ಅನಿಸ್ತು ಅಂದರೆ ಒಂದು ಬೀಡ್ಸಿಗೆ ನೀವು ಮತ್ತೆ ಇದ್ರ ಮೇಲೇ ಬೀಡ್ಸನ್ನ ಕವರ್ ಮಾಡಿ ಕುಚ್ಚು ಕೂಡ ನೀವು ಹಾಕೋಬೋದು ಬೇಕು ಅನ್ನಿಸ್ದಾಗ. ಬೇಡ ಅಂದರೆ ಇಷ್ಟೇ ನೀವು ಬಿಡ್ಬೋದು. ಸೊ ಕಂಪ್ಲೀಟಾಗಿ ನೋಡಿ ಲಾಸ್ಟ್ವರೆಗೂ ಕೂಡ ಇದೇ ರೀತಿ ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ. ಅರ್ಧ ಗಂಟೆ ಒಳಗಡೆ ನೀವು ಮುಗಿಸ್ಬೋದು ಅಂತ ಹೇಳ್ತೀನಿ. ಈ ಡಿಸೈನ ಅಷ್ಟು ಬೇಗ ಆಗುತ್ತೆ. ನಾನೇನು 8 ದಾರದ ಮಾಡಿ ತೋರಿಸಿದ್ನಲ್ಲ, ಒಂದು ಸ್ಟೆಪ್ ಮಾಡಿಕೊಂಡು ಇನ್ನೊಂದು ಸತಿ ಮಾಡಿಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ ಅಷ್ಟು ಈಸಿಯಾಗಿ. ಅಷ್ಟು ದಾರ ಸಾಕು, ಒಂದು ರೀಲ್ ದಾರದಲ್ಲಿ ಇನ್ನು ಉಳಿಯುತ್ತಂತಲೇ ಹೇಳ್ಬೋದು ಈ ಡಿಸೈನ್ ಹಾಕೋದಕ್ಕೆ. ಸೊ ಫೈನಲ್ ಲುಕ್ ಬಂದು ಈ ಥರ ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ನಾನು ಬಂದು 250 ಚಾರ್ಜ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ಕ್ರೋಶಾ ಬಾರ್ಡರ್ ಡಿಸೈನು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.